ಬ್ರೋ ಕೇಳಿಸ್ತಿಲ್ಲ ಬ್ರೋ. ಆಯ್ತು ಥ್ಯಾಂಕ್. ಹಲೋ ಈಗಲೇ ನೋಡಿ ಅಕ್ಕಪಕ್ಕ ಈ ಥರ ದೊಡ್ಡ ದೊಡ್ಡ ಗಾಡಿಗಳು ಹೋಗ್ತಾ ಇರ್ತವೆ, ಚಿಕ್ಕ ಪುಟ್ಟ ಗಾಡಿಗಳು ಹೋಗ್ತಾ ಇರ್ತವೆ, ಗೊತ್ತಾಗೋದೇ ಇಲ್ಲ, ಡಿಸ್ಟೆನ್ಸೇ ಮೇಂಟೈನ್ ಮಾಡಲ್ಲ. ಇನ್ನೇನು ಬಿಟ್ಟರೆ ನಮ್ಮ ಮೇಲೇನೂ ಹಚ್ಬಿಡ್ತಾರೆ ಅವ್ರಿಗೆ. 250 ಆಗಿದೆ, 250. ಓಕೆ ಥ್ಯಾಂಕ್ ಯು ಮತ್ತು ದಿನಕ್ಕೆ ಈ ಥರ ಕಸ್ಟಮರ್ಸ್ ಒಂದು 4 ಜನ ಸಿಕ್ಬಿಟ್ರೆ ಸಾಕಪ್ಪ. ಏ ಗುರು ಮುಂದಕ್ಕೆ ಹೋಗು, ಕಲ್ ತಗೊಂಡು ಹೊಡೆದಾಡಿ ಬೇಕಾದ್ರೆ. ಕೂತ್ಕೊಳ್ಳಿ. ಆಯ್ತಾ ಥ್ಯಾಂಕ್ ಯು. 6 hours ಲಾಗಿನಲ್ಲಿ ಇದ್ದಿದ್ದಕ್ಕೆ ನನಗೆ ಇವಾಗ ಆಗಿರೋ ಅರ್ನಿಂಗ್ಸ್ ಬಂದು 856 ರೂಪಾಯಿ ಆಗಿದೆ. ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ನಮ್ಮ ವೇಷನ್ ಮತ್ತೊಂದು ವಿಡಿಯೋ ಗಮನ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶಂಕರ್. ಸೊ ಏನಪ್ಪ ಅಂದರೆ ಇವತ್ತು ರ್ಯಾಪಿಡ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಟೈಮ್ ಬಂದುಬಿಟ್ಟು 12:30 ಈಗ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಯಾಕಂದರೆ ಸ್ವಲ್ಪ ವಿಡಿಯೋ ಎಡಿಟಿಂಗು ಮತ್ತು ನೆನ್ನೆ ಬೇರೆ ಲೈಕ್ RCBದು ನೀವು ಲಾಸ್ಟ್ ವಿಡಿಯೋ ನೋಡಿರ್ತೀರ. RCB ಏನು ಚಾಂಪಿಯನ್ ಈವೆಂಟ್ ಇತ್ತು ಆ್ಯಕ್ಚುಲಿ ಚಿನ್ನಸ್ವಾಮಿ ಸ್ಟೇಡಿಯಮ್ ಮತ್ತು ವಿಧಾನಸೌಧ ಹತ್ರ, ಅಲ್ಲಿಗೆ ಹೋಗಿದ್ದೆ. ಸೊ ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು. ನೀವು ಆ ವಿಡಿಯೋ ನೋಡಿಲ್ಲ ಅಂದರೆ ಲಾಸ್ಟ್ ವಿಡಿಯೋ ಇದೆ, ಹೋಗಿ ನೋಡಿ. ನಿಜ ಹೇಳಬೇಕು ಅಂದರೆ ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು. ಏನಕ್ಕೆ ಅಂದರೆ ಹತ್ತತ್ರ 11 ಜನ ಏನೋ ತೀರ್ಕೊಂಡ್ರು ಅಂತ, ಕಾಲು ತುಳಿತಕ್ಕೆ ಅಂತ ಕೇಳ್ಪಟ್ಟೆ. ನಿಜವಾಗ್ಲೂ ಅದನ್ನು ನೋಡಿದ ಮೇಲೆ ಅಲ್ಲಿ ನಾವು ಹೋಗಿದ್ದ ಪರಿಸ್ಥಿತಿ ನಾವೆಲ್ಲ ಅಂದರೆ ಹೋಗುವಾಗ ಏನೋ ಒಂದು ಕ್ರೇಜ್ ಗೊತ್ತಾಗಲಿಲ್ಲ, ಬಟ್ ಹೋಗಿ ಬಂದಮೇಲೆ ಅನಿಸಿದೆ ಏನಪ್ಪ ಅಂದರೆ ನಿಜವಾಗ್ಲೂ ನಮ್ಮ ಜೀವ ಕಳ್ಕೊಳ್ಳೋಂಥ ಅವಶ್ಯಕತೆ ಇದೆಯಾ ಅಂದರೆ ಲೈಕ್ ಅಂಥ ಜಾಗಗಳಿಗೆ ಹೋಗಿ. ಹೌದು, ಅಭಿಮಾನ ಇರಬೇಕು, ಅಂಧಾಭಿಮಾನ ಇರಬಾರ್ದು. ನಾವು ಹೋದಾಗ ನಮಗೂ ಆ್ಯಕ್ಚುಲಿ ಹೇಳಬೇಕು ಅಂದರೆ ಆ ಒಂಥರ ಏನೋ ಕ್ರೇಜು ಎಮೋಷನ್ನು ಒಂದಿತ್ತು, ಆ್ಯಂಡ್ ಒಂಥರ ಮಜಾ ಬರ್ತಿತ್ತು. ಬಟ್ ಆದರೆ ಅದು ಬಂದಮೇಲೆ ನಮಗೂ ಅದು ಅರ್ಥ ಆಯಿತು. ಸೊ ಈ ವಿಡಿಯೋ ಮುಖಾಂತರ ನಾನೇ ಹೇಳೋದಂದರೆ ಇಂಥ ಸಿಚುವೇಷನ್ಗಳಲ್ಲಿ ಜಾಸ್ತಿ ಕ್ರೌಡ್ ಇದೆ ಅನ್ನೋ ಟೈಮಲ್ಲಿ ದಯವಿಟ್ಟು ಹೇಳ್ತೀನಿ ಹೋಗಬೇಡಿ. ಅಕಸ್ಮಾತ್ ಇಲ್ಲ ನಾನು ಹೋಗಲೇಬೇಕು ಅನ್ನೋದಿದ್ದರೆ ದಯವಿಟ್ಟು ಹುಷಾರಾಗಿರಿ. ಇಷ್ಟು ಹೇಳ್ತಾ ಈ ಟಾಪಿಕ್ ಬಗ್ಗೆ ನಾನು ಜಾಸ್ತಿ ಮಾತಾಡೋಲ್ಲ. ಏನಕ್ಕೆ ಅಂದರೆ ನಾನೊಬ್ಬ RCB ಅಭಿಮಾನಿಯಾಗಿ ನನಗಂತೂ ತುಂಬ ಬೇಜಾರಿದೆ. ಏನಕ್ಕೆ ಅಂದರೆ ಒಂದು ಖುಷಿ ಏನಪ್ಪ ಅಂದರೆ ನಾವು RCB ಕಪ್ 18 ವರ್ಷ ಆದಮೇಲೆ ಗೆದ್ದಿದೆ ಅನ್ನೋ ಒಂದು ಖುಷಿ. ಆದರೆ ಮೊದಲನೇ ಸರಿ ಗೆದ್ದಿರೋ ಖುಷಿನ ಜಾಸ್ತಿ ಇರ್ಸೋಕ್ಕಾಗ್ತಾಯಿಲ್ಲ, ಇಟ್ಕೊಳ್ಳೋಕ್ಕೂ ಆಗ್ತಿಲ್ಲ. ಫೀಲಿಂಗ್ ಅಂದರೆ ಒಂಥರ ಏನೋ ಬೇಜಾರು ಆಗ್ತಿದೆ. ಲೈಕ್ ಯಾಕಂದರೆ ಯಾರದೇ ಆಗಲಿ, ಯಾರದೇ ಮನೇಲಿ ಸಾವೋದ್ರೂ ಲೈಕ್ ಅದು ನಮ್ಮ ಮನೇಲಾದರೆ ನಮಗೂ ಅಷ್ಟೇ ನೋವು ಇರ್ತದಲ್ವ. ಸೊ ಅದಕ್ಕೋಸ್ಕರ ಈಗ ಡ್ಯೂಟಿನ ಶುರು ಮಾಡ್ಕೊಂಡಿದ್ದೀನಿ. ಆ್ಯಕ್ಚುಲಿ ರ್ಯಾಪಿಡೋನ ಪಾರ್ಟ್ ಟೈಮ್ ಮಾಡ್ತಾಯಿದ್ದೀನಿ ಇವತ್ತು. ಸೊ ನನಗೆ ಬೆಟರ್ ಪಾರ್ಟ್ ಟೈಮ್ ಮಾಡಬೇಕು ಅಂತಂದರೆ ನೆನಪಾಗೋದು ಒಂದು ರ್ಯಾಪಿಡೋ ಇಲ್ಲಾಂದರೆ ಪೋಟರ್, 2 ಬಿಟ್ಟರೆ ಇನ್ಯಾವುದೂ ಇಲ್ಲ. ಬಿಕಾಸ್ ಏನಕ್ಕೆ ಅಂದರೆ ಲೈಕ್ ಲಾಗಿನ್ ಅವರ್ಸ್ನ ಕೊಡೋಂಗಿರಲ್ಲ. ಆಮೇಲೆ ಇನ್ನೊಂದು ಒಂದು ಸ್ವಲ್ಪ ಕ್ಯಾಮ್ರಾದು ಗೋಪ್ರೋದು ಲಾಸ್ಟ್ ಟೈಮ್ ಪ್ರಾಬ್ಲಮ್ ಆಗಿತ್ತು, ಅದೆಲ್ಲ ರೆಡಿ ಮಾಡಿಸ್ಕೊಂಡಾಗ ಒಂದು ಮೈಕ್ ತೊಗೊಬೇಕಾಗಿತ್ತು, ತೊಗೊಂಡಿರಲಿಲ್ಲ. ಈಗ ಹೋಗ್ಬಿಟ್ಟು ಒಂದು ಮೈಕ್ ತೊಗೊಂಬರೋಣ ಅಂತ. ಎಲ್ಲಿಗಪ್ಪ ಹೋಗ್ತಾ ಇರೋದಂದರೆ ಜುಟ್ಟು ಪ್ರಾಡಕ್ಟ್ಸ್. ಸೊ ಈಗ ಅಲ್ಲಿಗೆ ಹೋಗ್ತಾಯಿದ್ದೀನಿ, ನೋಡೋಣ. ಅಲ್ಲಿಗೆ ಹೋಗಿ ನಿಮಗೆ ತೋರಿಸ್ತೀನಿ ಬನ್ನಿ. ಸೊ ಗೈಸ್ ಈಗ ಮೈಕೆಲ್ಲ ತಗೊಂಡು ಈಗ ಮತ್ತೆ ಡ್ಯೂಟಿ ನಾನು ಮಾಡ್ಕೊಂಡಿದ್ದೀನಿ. ಎಲ್ಲಪ್ಪ ಅಂದರೆ ಚಿಕ್ಕಪೇಟೆಯಲ್ಲಿ ಇದ್ದೀನಿ. ಸೊ ನೀವು ಯಾರಾದರೂ G ಪ್ರಾಡಕ್ಟ್ಸ್ ಬೇಕು ಅಂದರೆ ಬಂದು ಇಲ್ಲಿ ತಗೊಬೋದು, ಚೆನ್ನಾಗಿರ್ತದೆ. ಬಂದು ಬೈ ಮಾಡಿ. ನಾನೇನಂದರೆ ಲೈಕ್ ಆನ್ಲೈನಲ್ಲೆಲ್ಲ ಸಿಗುತ್ತೆ, ಬಟ್ ಏನಪ್ಪ ಅಂದರೆ ಆನ್ಲೈನಲ್ಲಿ ನಾವು ತಗೊಂಡಾಗ ನಮಗೊಂದು ಲೈಕ್ ಭಯ ಇರ್ತದೆ. ಬ್ರೋ ಕೇಳಿಸಿಲ್ಲ ಬ್ರೋ. ಆಯ್ತು ಥ್ಯಾಂಕ್ ಯು ಬ್ರೋ. ಏನು ಮಾಡ್ತೀರಾ ನೀವು? ಹೌದು ಬ್ರೋ, ಊಟ ಆಯಿತಾ? ಓಕೆ ಬ್ರೋ, ಬಾಯ್ ಬ್ರೋ. ಆ್ಯಕ್ಚುಲಿ ಸಿಕ್ಕೈತೆ ಕೇರ್ಪುರಮ್ಗೊಂದು ಬಿದ್ದಿದೆ, ತೊಗೊಂಡು ಹೋಗ್ತಾ ಇದ್ದೀನಿ. ಪಿಕಪ್ ಮಾಡಬೇಕು ಕಸ್ಟಮರ್ನ ಹೋಗ್ಬಿಟ್ಟು. ಅವರೇ ಕಾಲ್ ಮಾಡ್ತಾರೆ ಕಸ್ಟಮರ್ ಏರಿ. ಸೊ ಗೈಸ್ ಈಗ ತಗೊಂಡೆ ರೈಡು ಪಿಕಪ್ ಮಾಡೋಕ್ಕೆ. ಐಟಮ್ ಅಂತೆ ಪ್ರಾಡಕ್ಟು, ಕಸ್ಟಮರ್ ಅಲ್ಲ. ಸೊ ಐಟಮ್ನ ಪಿಕಪ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಮಹಾದೇವಪುರ ಕಡೆ ಸಿಕ್ಕೈತೆ, ಬನ್ನಿ ಹೋಗಿ ಪಿಕಪ್ ಮಾಡ್ಕೊಳ್ಳೋಣ. ಇನ್ನೊಂದು ಅಣ್ಣ ನಿಮ್ಮ ಹೆಸರೇ ಅಣ್ಣ? ಹಲೋ ಹಲೋ 6876. ಸರಿ ಸರ್, ತೊಗೊಂಡಿದ್ದೀನಿ. ಹಲೋ, OTP ಹೇಳಿ. ಹೆಂಗೆ OTP ಹೇಳಿ ಅಣ್ಣ? OTP ಹೇಳಿ. 7135. ಓಕೆ
ಓಕೆ ಓಕೆ. ಸೊ ಗೈಸ್, ಐಟಮ್ನ ಪಿಕಪ್ ಮಾಡಿದ್ದೀನಿ. ಆ್ಯಕ್ಚುಲಿ ಇದು ಬುಕ್ ಮಾಡಿದ್ದವರು ಬಂದು ರ್ಯಾಪಿಡೋ ಬೈಕ್ ಟ್ಯಾಕ್ಸಿ, ಬಟ್ ಅವ್ರು ಕೊಟ್ಟಿರೋದು ಐಟಮ್ಮು ಏನು ಮಾಡೋಕ್ಕಾಗಲ್ಲ, ತೊಗೊಬೇಕು. ಆ್ಯಕ್ಚುಲಿ ಈ ಥರ ತೊಗೊಳ್ಬೇಕಾ ಸ್ವಲ್ಪ ನಮಗೆ ರಿಸ್ಕ್ ತಲೆನೋವೆ. ಬಟ್ ಆದ್ರೂ ಏನಪ್ಪ ಅಂದರೆ ಕಸ್ಟಮರ್ ಕೂತ್ಕೊಂಡ್ರೆ ತಲೆನೋವು, ನಮಗೆ ಚಾರ್ಜಿಂಗು ಜಾಸ್ತಿ ಇಳಿದ್ಬಿಡ್ತದೆ. ಅದೇ ಪಾರ್ಸಲ್ ಆದರೆ ಚಿಕ್ಕ ನೋಡಿದ್ದಾರೆ, ಒಂದು ಬಾಕ್ಸ್ ಕೊಡ್ತಾರೆ. ಮತ್ತು ಇನ್ನೊಂದೇನಪ್ಪ ಅಂದರೆ ಅವರೇ ಹೇಳಿದ್ದಾರೆ ಎಕ್ಸ್ಟ್ರಾ ಅಮೌಂಟು ಕೊಡ್ತೀವಿ ಬನ್ನಿ ಅಂತ. ಅದಕ್ಕೋಸ್ಕರ ತಗೊಂಡೆ. ಇನ್ನೊಂದೇನೆಂದರೆ ಚಿಕ್ಕಪೇಟೆಗೆ ಬಂದಾಗ ಯಾವುದಾದ್ರೂ ಎರಡೆರಡು ಹಾಕೊಂಬಿಡೋದು ನನ್ನ ಅಭ್ಯಾಸ. ಬಟ್ ಆದರೆ ಇವಾಗ ನಂದು ಎಲ್ಲ ಐಡಿಯಾಗಳು ಡಮಾರ್ ಆಗಿರೋದ್ರಿಂದ ಯಾವುದು ಮಾಡೋಕ್ಕಾಗಲ್ಲ, ಒಂದೇ ಮಾಡ್ಕೊಂಡು ಹೋಗ್ಬೇಕು. KR ಸೈಡ್ ಇದೆ ಡ್ರಾಪ್, ಇದು ಮಹದೇವಪುರ ಕಡೆ 90 ಕಿಲೋಮೀಟ್ರ್ ಇದೆ. ನೋಡೋಣ ಬನ್ನಿ ಎಷ್ಟು ಕೊಡ್ತಾರೆ ಅಮೌಂಟು ಅಂತ. ಆಮೇಲೆ ಇನ್ನೊಂದೇನಪ್ಪ ಅಂದರೆ ಈ ಕಡೆ ಬಂದಾಗ ಒಂಚೂರು ಹುಷಾರಾಗಿ ಓಡಿಸಿ ಗಾಡಿಗಳೇ. ನೋಡು ಅಕ್ಕಪಕ್ಕ ಈ ಥರ ದೊಡ್ಡ ದೊಡ್ಡ ಗಾಡಿಗಳು ಹೋಗ್ತಾ ಇರ್ತವೆ, ಚಿಕ್ಕ ಪುಟ್ಟ ಗಾಡಿಗಳು ಹೋಗ್ತಾ ಇರ್ತವೆ, ಗೊತ್ತಾಗೋದೇ ಇಲ್ಲ, ಡಿಸ್ಟೆನ್ಸೇ ಮೇಂಟೈನ್ ಮಾಡೋಲ್ಲ. ಇದೇನು ಬಿಟ್ಟರೆ ನಮ್ಮ ಮೇಲೇನೂ ಹಚ್ಬಿಡ್ತಾರೆ, ಅವ್ರಿಗೆ ನೋಡೋದು ಇಲ್ಲ. ಸೊ ಹುಷಾರಾಗಿ ಗಾಡಿಗಳೇ ಓಡಿರಿ ಈ ಕಡೆ. ಒಂದು ಸೆಕೆಂಡ್ ಚೆಕ್ ಮಾಡ್ತೀನಿ. 250 ಆಗಿದೆ. 250. ಓಕೆ, ಥ್ಯಾಂಕ್ ಯು. ಸೊ ಸ್ನೇಹಿತರೆ, ಇವತ್ತಿನ ಮೊದಲನೇ ರೈಡು 300 ರುಪೀಸ್. ಆ್ಯಕ್ಚುಲಿ 250 ಬಿಲ್ ಆಗಿರೋದು, 50 ರುಪೀಸ್ ಎಕ್ಸ್ಟ್ರಾ ಕೊಟ್ಟವ್ರೆ. ಏನಕ್ಕೆ ಅಂದರೆ ಇದು ಬೈಕ್ ಟ್ಯಾಕ್ಸಿ ಬುಕ್ ಮಾಡಿ ಅವರು ಪಾರ್ಸಲ್ ತೊಗೊಂಬರ್ಬೇಕಾಗಿತ್ತು. ಅದರಲ್ಲೂ ಬೇಗ ಬನ್ನಿ ಸ್ವಲ್ಪ ಬೇಗ ಕಸ್ಟಮರ್ ಏನೋ ಇದಿದೆ ಅಂತಂದರು. ಸರಿ ಅಂತ ತಗೊಬಂದೆ. 50 ರುಪೀಸ್ ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಸೊ ಆ್ಯಕ್ಚುಲಿ ಈ ಥರ ಮಾಡಿದ್ರೆ ವರ್ಕೌಟ್ ಆಗುತ್ತೆ. ದಿನಕ್ಕೆ ಈ ಥರ ಕಸ್ಟಮರ್ಸ್ ಒಂದು 4 ಜನ ಸಿಕ್ಬಿಟ್ರೆ ಸಾಕಪ್ಪ, ಖುಷಿಯಾಗಿಬಿಡ್ತೀವಿ. KR ಪಿಕಪ್ಪು, KR ಡ್ರಾಪು, 4 ಕಿಲೋಮೀಟ್ರ್ ಪಿಕಪ್ಪು, 4 ಕಿಲೋಮೀಟ್ರ್ ಡ್ರಾಪು. ಇಲ್ಲಿ ನೋಡಿ, ಇದಕ್ಕೆ ಹೋಗ್ಬೇಕಾ? ಓಕೆ ಗೈಸ್, ಬನ್ನಿ ನೋಡೋಣ ಇನ್ನೊಂದು ಯಾವುದಾದ್ರೂ ಒಳ್ಳೆ ರೈಡ್ ಸಿಗ್ತದ ಅಂತ ವೆಯ್ಟ್ ಮಾಡೋಣ. ಟೈಮ್ 3:44 ಆಗ್ತಿದೆ, ಇನ್ನೂ ಊಟ ಬೇರೆ ಮಾಡಿಲ್ಲ. ಸ್ವಲ್ಪ ಎಲ್ಲಾದರೂ ಊಟ ಸಿಕ್ಕಿದ್ರೆ ಊಟ ಮಾಡ್ಕೊಂಬಿಟ್ಟು ಆಮೇಲೆ ಡ್ಯೂಟಿ ಶುರು ಮಾಡೋಣ. ಅಕಸ್ಮಾತ್ ಅದ್ರ ಮಧ್ಯೆ ಯಾವುದಾದ್ರು ಲಾಂಗ್ ರೈಡ್ ಏನಾದರೂ ಬಂದರೆ ಊಟ ಇಲ್ಲ ಏನಿಲ್ಲ ಹೋಗ್ಬಿಡೋದೆ. ಯಾಕಂದರೆ ಇದೇ ಇವತ್ತಿನ ಫಸ್ಟ್ನೇ ಡ್ಯೂಟಿ. ಸೊ ಅದಕ್ಕೋಸ್ಕರ ಊಟ ಏನಿಲ್ಲ, ಹೋಗ್ಬಿಡೋದೆ ಅಕಸ್ಮಾತ್ ಲಾಂಗ್ ಸಿಕ್ಕಿದ್ರೆ ಮಾತ್ರ. ಬನ್ನಿ. OTP ಏನು KR ಡ್ರಾಪ್ ಆಯಿತು. ಊಟ ಮಾಡ್ತಾಯಿದ್ದೆ. ಸೊ ಊಟ ಮಾಡ್ತಿದ್ದಾಗಲೇ ಒಂದು ಹೆಬ್ಬಲ ಕಡೆಗೆ ಡ್ಯೂಟಿ ಬಿದ್ದಿದೆ. ಆ ಡ್ಯೂಟಿನ ಪಿಕಪ್ ಮಾಡಿಕೊಂಡು ಹೋಗ್ತಾಯಿದ್ದೀನಿ. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಪ್ಪ ಅಂದರೆ ಒಂದೊಂದು ಟೈಮ್ ನಿಜ ಊಟ ಮಾಡ್ತಾಯಿದ್ದೀನಿ, ಅದಕ್ಕೇ ಬಂತು ಡ್ಯೂಟಿ. ಓಕೆನಾ, ಕಸ್ಟಮರಿಗೆ ಮೆಸೇಜ್ ಹಾಕಿದೆ, ಕಾಲ್ ಮಾಡಿದೆ, ಸರ್ ಊಟ ಮಾಡ್ತಾಯಿದ್ದೀನಿ, ಒಂದು 5 ನಿಮಿಷ ಆಗುತ್ತೆ, ವೆಯ್ಟ್ ಮಾಡ್ತೀರಾ ಅಂತ. ಓಕೆ ಬನ್ನಿ ವೆಯ್ಟ್ ಮಾಡ್ತೀನಿ ಆರಾಮಾಗಿ ಅಂತಂದರು. ಸೊ ಕೆಲವರಾದರೆ ಕ್ಯಾನ್ಸಲ್ ಮಾಡಿಬಿಡ್ತಾರೆ. ಇನ್ನೊಂದೇನಪ್ಪ ಅಂದರೆ ಇದು ಲಾಂಗ್ ಆರ್ಡ್ರು. ಹೆಬ್ಬಲ ಕಡೆಗೆ 190 ರೂಪಾಯಿನೋ ಮೋಸ್ಟ್ಲಿ ತೋರಿಸಿದ್ದು. ಅದಕ್ಕೋಸ್ಕರ ಕ್ಯಾನ್ಸಲ್ ಆಗಿಬಿಟ್ರೆ ಮತ್ತೆ ಇಂಥ ಡ್ಯೂಟಿ ಬೀಳೋದು ಕಷ್ಟ. ಅದಕ್ಕೆ ನಾನು ಅವ್ರ ಹತ್ರ ಕೇಳಿದೆ, ಸರಿ ಆಯಿತು ಬನ್ನಿ ಅಂತಂದರು. ಈಗ ಪಿಕಪ್ ಮಾಡಿಕೊಂಡು ಟಿನ್ ಫ್ಯಾಕ್ಟ್ರಿ ಬಿರ್ಜತ್ತಿದ್ದೀನಿ. ತುಂಬ ಜನ ಏನು ಅನ್ಕೊತೀರಂದರೆ ಬೆಂಗಳೂರಲ್ಲಿ ಗಾಡಿ ಓಡಿಸೋದು ಈಸಿ ಅಂತ. ಬಟ್ ಹೇಳ್ತೀನಿ ನೋಡಿ, ಸಿಕ್ಕಾಬಡೆ ಕಷ್ಟ ಬೆಂಗಳೂರಲ್ಲಿ ಗಾಡಿ ಓಡಿಸೋದು. ಅದರಲ್ಲೂ ಈ ಥರ ಜಾಮ್ ಆಗಿರೋ ಪರಿಸ್ಥಿತಿಗಳಲ್ಲಂತೂ ಗಾಡಿ ಹೊಡಿಬೇಕು ಅಂದರೆ ಡಬಲ್ ಗುಂಡಿ ಏನೇ ಇರಬೇಕು. ಇಲ್ಲ ಅಂದರೆ ಚೂರು ಹೆಚ್ಚು ಕಮ್ಮಿ ಆದ್ರೂ ಗಾಡಿ ಟಚ್ ಆಗುತ್ತೆ. ಟಚ್ ಆದರೆ ಹಿಗ್ಗ ಮುಗ್ಗ ಬೈತಾರೆ. ಓಕೆನಾ. ಸೊ ತುಂಬ ಜನ ಹೇಳೋದು ಬೆಂಗಳೂರಲ್ಲಿ ಗಾಡಿ ಹೊಡಿಯೋದೇ ಹುಡುಗರು ನಮ್ಮ ಊರಲ್ಲಿ ಹೊಡಿತೀವಲ್ಲ ಅದೇ ಥರ ಅನ್ಕೊಂಬಿಡಿ. ಇಲ್ಲಿ ಸಿಕ್ಕಾಬಡೆ ಕ್ರಿಟಿಕಲ್ ಇರ್ತದೆ, ಅಷ್ಟೊಂದು ಈಸಿ ಇರೋಲ್ಲ. ಒಂಚೂರು ಏನಾದರೂ ಹೆಚ್ಚು ಕಮ್ಮಿ ಆದ್ರೂ ಬಸ್ಸೋ ಲಾರಿ ಕೆಳಗಡೆ ಹೋಗ್ಬಿಡ್ತೀವಿ. ಅದರಲ್ಲಿ ಈ ಎಲೆಕ್ಟ್ರಿಕ್ ಬಸ್ಗಳ ಪಕ್ಕದಲ್ಲಿ ಹೋಗಬೇಕು ಅಂದರೆ ಹೆವಿ ಭಯ ಆಗುತ್ತೆ. ಯಾಕಂದರೆ ಅದು ಸೌಂಡು ಬರೋಲ್ಲ, ಬರ್ತಾ ಇದೆಯೋ ನಿಂತಿದೆಯೋ ಏನೂ ಗೊತ್ತಾಗೋಲ್ಲ. ಇಂಥ ಸಂಧಿಗಳೆಲ್ಲ ನುಗ್ಗಬೇಕು ಅಂದರೆ ಮೀಟ್ರ್ ಬೇಕು. ಓಕೆ, ಥ್ಯಾಂಕ್ ಯು ಬ್ರೋ. ಗೈಸ್, 2ನೇ ರೈಡು ಕಂಪ್ಲೀಟ್ ಆಯಿತು. ಈಗ ನಾವು 3ನೇ ರೈಡ್ಗೋಸ್ಕರ ವೆಯ್ಟ್ ಮಾಡಬೇಕು. ಈ ಹೆಬ್ಬಲ ಬ್ರಿಡ್ಜ್ ಕೆಳಗಡೆ ವೆಯ್ಟ್ ಮಾಡಿದ್ರೆ ಸಿಕ್ಕಿರೋದು. ಬಟ್ ಆದರೆ ನಾನು ಎಲ್ಲಿ ವೆಯ್ಟ್ ಮಾಡಲ್ಲ. ಏನಕ್ಕೆ ಅಂದರೆ ಅಲ್ಲಿ ಒಂದೇ ಧೂಳು. ಈಗಲೇ ಮುಖ ಎಲ್ಲ ಒಂಥರ ಡೆಸ್ಟ್ ತುಂಬ್ಕೊಂಬಿಡ್ತು ಆ ರೋಡಲ್ಲಿ ಬಂದು. ಯಾಕಂದರೆ ನಂದು ವೈಸರ್ ಬೇರೆ ನೋಡಿದ್ದೀನಿ. ಏನು ಹೇಳೋಣ ಇವನಿಗೆ ಗುರು, ನಡಿ ರೋಡಲ್ಲಿ ನಿಲ್ಸೋಣ, ಕಿತ್ತಾಡ್ತವ್ರೆ. ಏ ಗುರು, ಮುಂದಕ್ಕೆ ಹೋಗು, ಕಲ್ ತಗೊಂಡು ಹೊಡೆದಾಡಿ ಬೇಕಾದ್ರೆ. ನಡಿ ರೋಡಲ್ಲಿ ನಿಲ್ಸ್ಕೊಂಡವನೇ.
ಏನು ಬುದ್ಧಿ ಇಲ್ದಿರೋ ಥರ ಆಡ್ತಾರಪ್ಪ. ಈ ಮೊದಲೇ ಟ್ರಾಫಿಕ್ ಜಾಮ್ ಏರಿಯಾ ಅಂಥದ್ರಲ್ಲಿ ಇಲ್ಲಿ ಹಾಕ್ಕೊಂಡು ಜಾಮ್ ಅಲ್ಲ ಮಧ್ಯದಲ್ಲಿ ಹಾಕ್ಕೊಂಡು ಕಿತ್ತಾಡ್ತವ್ರೆ. ಆಯ್ತಣ್ಣ, ಮಧ್ಯ ರೋಡಲ್ಲಿ ನಿಂತ್ಕೊಂಡು ಮಾತಾಡಿದ್ರೆ ಏನು ಸಿಗುತ್ತೆ? ಹಾಂ, ಹಿಂದೆ ಎಷ್ಟು ಜಾಮ್ ಇದೆ, ಸೈಡ್ಗೆ ಹಾಕ್ಕೊಂಡು ಮೊಕ್ಕೋಗಿರಿ. ಅದನ್ನು ಬಿಟ್ಬಿಟ್ಟು ಮಧ್ಯ ರೋಡಲ್ಲಿ ಹಾಕ್ಕೊಂಬಿಟ್ಟು ನೀವು ತೊಂದರೆ ಮಾಡಿಕೊಂಡು ನಮಗೂ ತೊಂದರೆ ಮಾಡಿಕೊಂಡು ಆ ಕಡೆ ಹಿಂದೆ ಮೊದಲೇ ಈ ಹಬ್ಬಲ ಜಾಮು ಹೇಳಂಗೆ ಇಲ್ಲ. ಅರ್ಥ ಆಗುತ್ತೆ, ಮಿರರ್ ಹೊಡ್ಕೊಂಡೋದ ಅದು ಹೊಡ್ಕೊಂಡೋದ ಅಂತಂತ ನಿನ್ನ ನಡಿ ರೋಡಲ್ಲಿ ನಿಂತ್ಕೊಂಡು ಜಾಗ ಸಂಜಯ್ ನಗರ್ಗೆ ಹೋಗ್ಬಿಟ್ಟು ಅಲ್ಲಿ ಪೇ ಚಾರ್ಜಿಂಗ್ ಒಂದಿದೆ. ಸೊ ಪೇ ಮಾಡಿಬಿಟ್ಟು ಚಾರ್ಜ್ ಹಾಕ್ಕೊಳ್ಳೋಣ ಒಂದು 20% ಅಂತ ಅಂದ್ಕೊಂಡಿದ್ದೆ. ಬಟ್ ಡ್ಯೂಟಿ ಬಂತು, 15 ಕಿಲೋಮೀಟ್ರ್ ಬಂದಿದೆ, 185 ರೂಪಾಯಿ. ಎಲ್ಲಿಗೆ ಏನು ಎತ್ತ ಏನು ನೋಡಿಲ್ಲ, ಎತ್ಕೊಂಡ್ಬಿಟ್ಟ. ಏನಕ್ಕೆ ಅಂದರೆ 63% ಇದೆ. ಇದನ್ನು ಡ್ರಾಪ್ ಮಾಡಿದ್ರು ಆ ಕಡೆಯಿಂದ ಒಂದು ಡ್ರಾಪ್ ಮಾಡ್ಬೋದು, ಇನ್ನೂ ಒಂದು 2-3 ಅಂತೂ ಮಾಡ್ಬೋದು. ಅದಕ್ಕೋಸ್ಕರ ಎತ್ಕೊಂಡೆ. ಬನ್ನಿ ಬನ್ನಿ. ಏಯ್ಟ್ ಎಲ್ಲಿದ್ದು ಡ್ರಾಪ್ ಇರೋದು? ತೊಲೆ ಕೂತ್ಕೊಳ್ಳಿ. ಹೆಂಗೆ ಕಂಫರ್ಟ್ ಆಗೋದಂಗೆ ಕೂತ್ಕೊಳ್ಳಿ. ಹೋಗೋದಾ? ಹೆಲ್ಮೆಟ್ ಹಾಕೋಬಿಡಿ. $207 ಸ್ಕ್ಯಾನಾ? 207. ಆಗಿದೆ. ಓಕೆ, ಥ್ಯಾಂಕ್ ಯು. ಗೈಸ್, ಈಗ ಟೈಮ್ ಕರೆಕ್ಟಾಗಿ 6:57 ಆಗ್ತಾಯಿದೆ. ಇನ್ನು ಗಾಡಿಯಲ್ಲಿ 45% ಇದೆ. 625 ರೂಪಾಯಿ ಆಗಿದೆ. ಈಗ ಸಿಗ್ನಲ್ಲು ಬಿಟ್ಟವ್ರೆ. ಡ್ಯೂಟಿ ಯಾವುದು ಬೀಳ್ತಾ ಇಲ್ಲ. ನೋಡ್ತಾ ಇದ್ದೀನಿ ಯಾವುದಾದ್ರೂ ಬರುತ್ತಾ ಅಂತ. ಇವಾಗ ಒಂಚೂರು ಟ್ರಾಫಿಕ್ ಅಂತೂ ಸಿಕ್ಕಾಬೇಡ ಜಾಮು ಹೆವಿ. 9 ಗಂಟೆವರೆಗೂ ಫಿಕ್ಸು. ಅದಂತೂ ನೀವು ಎಲ್ಲೇ ಹೋದ್ರೂ ಸೊ ಸ್ವಲ್ಪ ನೋಡ್ಕೊಂಡು ಗಾಡಿ ಓಡಿಸ್ಬೇಕು ಈಗ. ಸೊ ಅಷ್ಟೊಂದು ಈಸಿ ಇರೋಲ್ಲ, ಸಿಕ್ಕಾಬೇಡ ಟ್ರಾಫಿಕ್ ಜಾಮ್ ಇರ್ತದೆ. ಅದಕ್ಕೆ ಮನೆ ಕಡೆ ಆದರೂ ಬಿದ್ದರೆ ಮಾಡ್ಕೊಂಡು ಮನೆಗೆ ಹೋಗ್ಬಿಡೋಣ ಅಂತ ಅನ್ಕೊತಾ ಇದ್ದೀನಿ. ಏನಕ್ಕೆ ಅಂದರೆ ಹೆಂಗಿದ್ರು ವೀಡಿಯೋ ಎಡಿಟಿಂಗ್ ಸ್ವಲ್ಪ ಇದೆ. ಎಡಿಟಿಂಗ್ ಆದರೂ ಹೋಗಿ ಮನೆಗೆ ಹೋದರೆ ಎಡಿಟಿಂಗ್ ಆದರೂ ಮಾಡ್ಬೋದು. ಗಾಡಿಯಲ್ಲೂ ಚಾರ್ಜ್ ಇರೋದು 45 ಅಷ್ಟೇ. ಅಕಸ್ಮಾತ್ ಲಾಂಗ್ ಹೋಗೋಕ್ಕೂ ಆಗೋದಿಲ್ಲ. ಅದಕ್ಕೋಸ್ಕರ ನೋಡೋಣ, ಯಾವುದಾದ್ರೂ ಮನೆ ಕಡೆಗೆ ಸಾಕರ್ ನಗರ ಈ ಕಡೆ ಎಲ್ಲಾದರೂ ಬಿದ್ದರೆ ಒಳ್ಳೆಯದು ಅಂತ ಅಂದ್ಕೊತಾ ಇದ್ದೀನಿ. ಯಾವುದೂ ಬಂದಿಲ್ಲ. ನೋಡೋಣ ಬನ್ನಿ. 235. ಆಯಿತಾ? ಥ್ಯಾಂಕ್ ಯು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಟಯರ್ಡ್ ಆಗಿಬಿಟ್ಟಿದೆ. ಸೊ ಆ್ಯಕ್ಚುಲಿ ಹೋಗಿದ್ದೆ ಡ್ಯೂಟಿಗೆ ಇವತ್ತು ಲೇಟ್. ನಾನು 12 ಗಂಟೆಗೆ ಡ್ಯೂಟಿ ಶುರು ಮಾಡ್ಕೊಂಡು ಹೋಗಿ ಮತ್ತೆ ಅಲ್ಲಿ ಚಿಕ್ಕಪೇಟೆ ಹತ್ರ ಹೋಗಿ ಅಲ್ಲಿ ಸ್ವಲ್ಪ ಐಟಮ್ಸ್ ಏನೇನೋ ತೊಗೊಬೇಕಿತ್ತು GT ಪ್ರಾಡಕ್ಟ್ಸ್ ಹತ್ರ. ಅಲ್ಲಿ ತೊಗೊಂಡು ಡ್ಯೂಟಿ ಶುರು ಮಾಡಿದ್ದೆ ಲೇಟು. ನಾನು ಇವತ್ತಿನ ಫಸ್ಟ್ನೇ ಡ್ಯೂಟಿ ರಿಸೀವ್ ಮಾಡ್ಕೊಂಡಿದ್ದೆ ಯಾವ ಟೈಮ್ ಅಂತ ಹೇಳ್ಬಿಡ್ತೀನಿ. ಯಾಕಂದರೆ ಇದು ನಾನು ಪಾರ್ಟ್ ಟೈಮ್ ಥರ ಕನ್ಸಿಡರ್ ಮಾಡಬೇಕು ನಾನು. ಯಾಕಂದರೆ ಜಾಸ್ತಿ ಡ್ಯೂಟಿ ಮಾಡಿಲ್ಲ ನಾನು. ಅದಕ್ಕೆ ಫಸ್ಟ್ನೇ ಡ್ಯೂಟಿ ಡ್ರಾಪ್ ಮಾಡೋಷ್ಟಕ್ಕೆ ಫಸ್ಟ್ನೇ ಡ್ಯೂಟಿ ಪಿಕಪ್ ಮಾಡಿದೆ 2:15 ನಾನು. 2:15 ಈಗ ಟೈಮ್ ಬಂದುಬಿಟ್ಟು 8:45. ಎಷ್ಟೋ ಟೈಮ್ ಆಯಿತು? 2 ರಿಂದ 3, 3 ರಿಂದ 4, 4 ರಿಂದ 5, 5 ರಿಂದ 6, 6 ರಿಂದ 7, 7 ರಿಂದ 8, 6 ಅವರ್ 6 ಅವರ್ಸ್ ಲಾಗಿನಲ್ಲಿ ಇದ್ದಿದ್ದಕ್ಕೆ ನನಗೆ ಇವಾಗ ಆಗಿರೋ ಅರ್ನಿಂಗ್ಸ್ ಬಂದು 856 ರೂಪಾಯಿ ಆಗಿದೆ. ಎಲ್ಲ ಖರ್ಚು ತೆಗೆದ್ರೂ, ಊಟದ್ದು ಅದು ಇದು ಎಲ್ಲ ತೆಗೆದ್ರೂ ನಿಯರ್ಲಿ 800 ರೂಪಾಯಿ ಆಗಿದೆ. ಸೊ 800 ರೂಪಾಯಿ 700 ರೂಪಾಯಿ ಆಗುತ್ತೆ. 150 ರೂಪಾಯಿ ಊಟದ್ದೇ ತೆಗಿಬೇಕು ಮಧ್ಯಾಹ್ನ. ಅಂದರೆ ಲೈಕ್ ಎಲ್ಲ ಖರ್ಚು, ಟೀ ಕಾಫಿ ನಾವು ಗೊತ್ತಲ್ಲ ಸುಮ್ಮನೆ ಇರೋಲ್ಲ, ಟೀ ಅದು ಇದು ಕುಡಿತಾ ಇರ್ತೀವಿ. ಎಲ್ಲ ತೆಗೆದ್ರೂ 700 ರೂಪಾಯಿ ಸೇವ್ ಆಗಿದೆ. ಆ್ಯಂಡ್ ಪಾರ್ಟ್ ಟೈಮ್ ಇದಲ್ವಾ. ಸೊ ನನ್ನ ಪ್ರಕಾರ ಪಾರ್ಟ್ ಟೈಮ್ಗೆ ಅಂದರೆ ನಾನು ಅದೇ ಸಜೆಷನ್ ಮಾಡೋದು, ಒಂದು ರ್ಯಾಪಿಡೋ, ಇನ್ನೊಂದು ಪೋರ್ಟರು. ಇದರ ವಿತೌಟ್ ಲಾಗಿನ್ ಅವರ್ಸ್ ಇರಬೇಕು. ಲಾಗಿನ್ ಅವರ್ಸೇ ಇರಬಾರ್ದು. ಆ ಥರದ್ದಕ್ಕೆ ಬೆಟರ್ ಪಾರ್ಟ್ ಟೈಮ್ ಮಾಡೋದಕ್ಕೆ. ಸೊ ಈ ವ್ಲಾಗ್ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ.
ಆ್ಯಂಡ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅದಕ್ಕೂ ಮುಂಚೆ ಇನ್ನೂ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ನೋಡ್ತಿದ್ರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಆ್ಯಂಡ್ ಹುಷಾರಾಗಿರಿ, ಹುಷಾರಾಗಿ ಡ್ಯೂಟಿ ಮಾಡಿ, ಆ್ಯಂಡ್ ಫುಲ್ ಹೆಲ್ಮೆಟ್ ಹಾಕ್ಕೊಳ್ಳಿ. ಓಕೆನಾ? ಇಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಿದ್ದೀನಿ. ಬೈ ಫ್ರೆಂಡ್ಸ್.